ಈಗ ಒಮರ್ ಅಬ್ದುಲ್ಲಾ ವಿಚಾರಕ್ಕೆ ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತಿದ್ದಾರೆ. ಸೊ 2 ಕಡೆ ಅವ್ರಿಗೆ ಲೀಡ್ ಸಿಕ್ಕಿದೆ. ಬುದ್ಗಾಮ್ನಲ್ಲಿ 8612 ಮತಗಳ ಲೀಡ್ ಇದ್ರೆ ಗಂದಬಾರ್ನಲ್ಲಿ 5133 ಮತಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದ್ದಾರೆ. 2 ಕ್ಷೇತ್ರದಲ್ಲಿ ಒಮರ್ ಅಬ್ದುಲ್ಲಾ ಅವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಸೊ 2 ಕಡೆ ಮತದಾರರು ಇವರನ್ನ ಬಯಸ್ತಾ ಇದ್ದಾರೆ. ಬಟ್ ಇಲ್ಲೂ ಕೂಡ ತೀರಾ ದೊಡ್ಡ ಲೀಡನ್ನೇನು ಕೊಟ್ಟಿಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಜಮ್ಮು ಕಾಶ್ಮೀರದಲ್ಲಿ ಟೋಟಲ್ ವೋಟಿಂಗ್ ಮಾಡಿರುವಂತಹ ಪಾಪ್ಯುಲೇಷನ್ 97 ಲಕ್ಷ. ಸೊ ಇದು ಕೂಡ ಅಷ್ಟೇ ಫೋಟೋ ಫಿನಿಶ್ ರಿಸಲ್ಟ್ನತ್ತ ಸಾಕ್ತಾ ಇದೆ. 2 ಕ್ಷೇತ್ರದಲ್ಲಿ 5000 3000 ಅಂತ ಹೇಳಿದ್ರೆ ಕೆಲವು ಬೂತ್ಗಳಲ್ಲಿ ಈ ಲೀಡು ಹಿನ್ನಡೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಫೈನಲ್ ಆಗೋ ತನಕ ಅಂದರೆ ರಿಸಲ್ಟ್ ಡಿಕ್ಲೇರ್ ಆಗೋ ತನಕ ನಾವು ಅದನ್ನು ಫಲಿತಾಂಶ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಬಟ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರ ಲೀಡ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಮರ್ ಅಬ್ದುಲ್ಲಾ ಅವ್ರ ವಿಚಾರದಲ್ಲಿ ನಾವು ಯಾವಾಗ ಒಮರ್ ಅಬ್ದುಲ್ಲಾ ವಿಚಾರ ತೆಗೆದುಕೊಳ್ತೀವೋ ಆಗ ನಾವು ರಶೀದ್ ಇಂಜಿನಿಯರ್ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಬಿಕಾಸ್ ಜೈಲಲ್ಲಿ ಕೂತ್ಕೊಂಡು 2 ಲಕ್ಷದ ಮತಗಳಿಂದ ಅವರು ಇವ್ರನ್ನ ಸೋಲಿಸಿದ್ರು ಅಂತ ಒಮರ್ ಅಬ್ದುಲ್ಲಾ ಅವರು ಈ ಸಲ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೂ ಉತ್ಸುಕತೆಯನ್ನು ತೋರಿಸ್ತಾ ಇರಲಿಲ್ಲ. ಬಟ್ ಕೊನೆಯದಾಗಿ ಯಾವಾಗ ಮೈತ್ರಿ ಆಯಿತು ಅದಾದ ನಂತರ 2 ಕ್ಷೇತ್ರಗಳಲ್ಲಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ರು. ಸೊ 2 ಕ್ಷೇತ್ರದಲ್ಲಿ ಲೀಡ್ ಅಂತೂ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ PDP ಕಳೆದ 20-25 ವರ್ಷದಿಂದ ತನ್ನ ಅಸ್ತಿತ್ವವನ್ನು ಪ್ರತಿ ಚುನಾವಣೆಯಲ್ಲೂ ತೋರಿಸ್ತಾ ಇದ್ದಂತಹ PDP ತೀರಾ ಕಳಪೆಯಾಗಿ ಪರ್ಫಾರ್ಮ್ ಮಾಡಿದೆ. ಡಬಲ್ ಡಿಜಿಟ್ ಲಾಸ್ಟ್ ಟೈಮ್ ಅವ್ರು ಸಂಪಾದನೆ ಮಾಡಿದ್ದು ಆಲ್ಮೋಸ್ಟ್ ಒಂದು 28 ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರು. ಈ ಸಲ ನೋಡಿ ಸಿಂಗಲ್ ಡಿಜಿಟ್ಗೆ ಬಂದು ತಲುಪಿದ್ದಾರೆ. ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಅವ್ರ ನಂಬರ್ಸು. 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರಿಸಲ್ಟ್ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡಿಕ್ಲೇರ್ ಆಗುತ್ತೆ. 3 ಕ್ಷೇತ್ರಗಳ ಪೈಕಿ ಮೆಹಬೂಬಾ ಮುಫ್ತಿ ಅವರ ಪುತ್ರಿ ಕೂಡ ನಿಂತಿದ್ರು. ಅವರು ಕೂಡ ಆರಂಭಿಕ ಹಂತದಲ್ಲಿ ಮುನ್ನಡೆ ಇತ್ತು, ನಂತರ ಟ್ರೈಲಿಂಗ್ ಅಂತ ಬರ್ತಾ ಇತ್ತು. ಸೊ ನೋಡಬೇಕಾಗತ್ತೆ PDPಯ 3 ಸ್ಥಾನ ಯಾರದ್ದು ಅಂತ. BJP ಜಮ್ಮುವಿನಲ್ಲಿ ಅತಿ ಹೆಚ್ಚು ಪರ್ಫಾರ್ಮೆನ್ಸನ್ನು ಎಂದಿನಂತೆ ಮುಂದುವರೆಸಿದೆ. ಹಾಗೂ ಕಾಶ್ಮೀರ ವ್ಯಾಲಿಯಲ್ಲಿ ಕಾಂಗ್ರೆಸ್ ಮತ್ತು NC ಇವರಿಬ್ಬರ ಮಧ್ಯೆ ಮುಂಚೆ ಟಗ್ ಆಫ್ ವಾರ್ ಇರ್ತಾ ಇತ್ತು. ಬಟ್ BJPನ ಎದುರಿಸೋದಕ್ಕೆ ನಾವು ಒಟ್ಟಾಗಿ ಬರಬೇಕು ಅಂತ ಹೇಳಿ ಚುನಾವಣಾ ಪೂರ್ವ ಮೈತ್ರಿನ ಮಾಡಿಕೊಂಡ್ರು. ಮೈತ್ರಿ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಲಾಸ್ಟ್ ಟೈಮ್ ಕಾಂಗ್ರೆಸ್ ಅಲ್ಲಿ ಏಕಾಂಗಿಗೆ 12 ಸ್ಥಾನಗಳನ್ನು ಗೆದ್ಕೊಂಡಿತ್ತು. ಬಟ್ ಈ ಸಲ 9 ಕ್ಷೇತ್ರಗಳಲ್ಲಿ ಅವರು ಗೆದ್ಕೊಳ್ಳೋ ಹಂತದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಂಬರ್ಸ್ನ ಗಮನಿಸ್ತಾ ಇದ್ದೀರಾ. ಅದರ್ಸ್ ಅಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಅವಾಮಿ ಇತಿಹಾದ್ ಪಾರ್ಟಿ ಇದೆ, ಸಾಜದ್ ಲೋನ್ ಪಾರ್ಟಿ ಇದೆ, ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಕೂಡ ಇದ್ದಾರೆ. BJP 25 ಕ್ಷೇತ್ರಗಳಲ್ಲಿ ಲೀಡನ್ನು ಕನ್ಸಿಸ್ಟೆಂಟ್ ಆಗಿ ಕಾಯ್ದುಕೊಳ್ತಾ ಇದ್ರೆ ಕಾಂಗ್ರೆಸ್ 53 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. PDP 3 ಕ್ಷೇತ್ರ 28ರಿಂದ 3ಕ್ಕೆ ಕುಸಿಯೋದಿದೆಯಲ್ಲ, ಜನ ಯಾವ ಮಟ್ಟಿಗೆ ಇವರ ಮೇಲೆ ಬೇಸರಗೊಂಡಿದ್ದಾರೆ ಅನ್ನೋದಕ್ಕೆ ಈ ನಂಬರ್ಸ್ ಉತ್ತರವನ್ನು ಹೇಳ್ತಾ ಇದೆ. ಇನ್ನೊಂದು ಕಡೆಗೆ ಹರಿಯಾಣದಂತೂ ಅತ್ಯಂತ ರೋಚಕತೆಯಿಂದ ಕೂಡಿರುವಂತಹ ಚುನಾವಣಾ ಫಲಿತಾಂಶ ಆಗ್ತಾ ಇದೆ. BJPಗೆ ಬಹುದೊಡ್ಡ ಲಾಂಗ್ ಜಂಪ್ ಸಿಕ್ಕಿದೆ. ಚಲಾಂಗ್ ಮಾರ್ ಅಂತ ಹೇಳ್ತಾರೆ ಅದನ್ನು ಹಿಂದಿಯಲ್ಲಿ. ಸೊ ಆ ರೀತಿಯಾದಂತಹ ನಂಬರ್ BJPಗೆ ರಿಫ್ಲೆಕ್ಟ್ ಆಗ್ತಾ ಇದೆ.